ನಮಸ್ಕಾರ. ಇವತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದೇನೆ. ಅಣ್ಣ ಹೇಳಿದಾಗ, ಕುಮಾರಸ್ವಾಮಿ ಹೇಳಿದಾಗೆ ನಾನು ಭಾಳ ಅಳಬ ಈ ಪಕ್ಷಕ್ಕೆ. ಅನಿವಾರ್ಯ ಈ ಪಕ್ಷದಲ್ಲಿ ನಾನು ಇರಲಿಲ್ಲ. ಈಗ ಮತ್ತೊಮ್ಮೆ ಅಣ್ಣವ್ರು ಹೇಳ್ದಂಗೆ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದೇನೆ. ಕೊರಟಗೆರೆ ಕ್ಷೇತ್ರವನ್ನು ಬಲಿಷ್ಠವಾಗಿ ಮಾಡಬೇಕು ಅಂತಂದರೆ ಈ ಮಹಾಜನತೆಯ ಆಶೀರ್ವಾದ ಬೇಕು. ಎಲ್ಲ ಮುಖಂಡರುಗಳು, ಕೊರಟಗೆರೆ ಎಲ್ಲ ಮುಖಂಡರುಗಳು, ಕಾಮರಾಜ್ ಇರ್ಬೋದು, ಲಕ್ಷ್ಮೀಶ್ ಇರ್ಬೋದು, ದೊಡ್ಡಯ್ಯರ್ ಇರ್ಬೋದು, ಅಯಾತ್ ಇರ್ಬೋದು, ಮತ್ತು ನಮ್ಮ ನಾರಾಯಣಪ್ಪ ಅವ್ರು ಇರ್ಬೋದು, ರಂಗಣ್ಣರು ಇರ್ಬೋದು, ನಮ್ಮ ಮಂಜಣ್ಣರು, ಮಾತೂರು ಮಂಜಣ್ಣರು ಇರ್ಬೋದು, ಎಲ್ಲರೂ ಅಷ್ಟೇ ಭಾಳ ಪ್ರಾಮಾಣಿಕವಾಗಿ ಇರ್ತಕ್ಕಂಥವ್ರು. ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಕುಮಾರಣ್ಣವರು ನನಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸ ನಾನು ಇರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ. ಮತ್ತು ನಮ್ಮ ತಾಲೂಕಿನ ಮುಖಂಡರಾದಂಥ ನರಸಿಂಹರಾಜ್ ಅವರು ಭಾಳ ಜನ ಇವತ್ತು ಈ ಒಂದು ಕಾರ್ಯಕ್ರಮ ಯಾರು ಮಿಸ್ ಮಾಡದಿರೋ ಬಂದಿದ್ದಾರೆ. ಕೇವಲ 2 ದಿವಸದಲ್ಲಿ ಅಧ್ಯಕ್ಷರು ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಎಲ್ಲರೂ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ. ಕೊರಟಗೆರೆ ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಅಲ್ಲಿ ಎಷ್ಟು ನೀವು ಇಲ್ಲ ಸರ್, ಕೊರಟಗೆರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಯಾರು ರಿಸೀವ್ ಮಾಡಲ್ಲ ಅವ್ರನ್ನ. ಯಾಕೆಂದರೆ ಅಲ್ಲಿ ಇಲ್ಲ ಅವರು ಉಪಮುಖ್ಯಮಂತ್ರಿಗಳು, ಅವ್ರು ಇಲ್ಲ. ಈ ಜನನೇ ಹೇಳ್ತಾ ಇದ್ದಾರೆ ಅವ್ರು ಕಳೆದೋಗಿದ್ದಾರೆ ಅಲ್ಲಿ ಇಲ್ಲ ಅಂತೇಳಿ. ಬನ್ನಿ, ನೀವು ಹೋಗೋಣ. ನಾನು ಇವತ್ತು ಪಕ್ಷ ಸೇರ್ಪಡೆ ಆಗಿದ್ದೀನಿ ಅಂತಲ್ಲ, ಅಲ್ಲೇನು ಅವ್ರು ಅಭಿವೃದ್ಧಿ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲೆಲ್ಲ ನೋಡೋಣ ಏನು ಮಾಡಿದ್ದಾರೆ. ಅದೆಲ್ಲ ಇರಬೇಕಲ್ಲ, ಇದರಲ್ಲಿ ಬೋರ್ಡಲ್ಲಿ ಇರಬೇಕಲ್ಲ. ಉಪಮುಖ್ಯಮಂತ್ರಿ ಇರೋದು ಅವ್ರ ಹೆಸರಿಗೆ ಅಷ್ಟೇ, ಡೆವಲಪ್ಮೆಂಟ್ ಏನಾಗಲಿಲ್ಲ. ನಾನು ನೋಡ್ಕೊಂಡೇ ಬರ್ತಾಯಿದ್ದೀನಿ ಸರ್. ಆ ಸುದೀರ್ಘ ರಾಜಕಾರಣ ನಾನು ನೋಡ್ತಾ ಇದ್ದೀನಿ. ಒಬ್ಬ ರಾಜಕಾರಣಿ ಅಂತಂದರೆ ಆ ಕ್ಷೇತ್ರ ಅಭಿವೃದ್ಧಿ ಕೆಲಸ ಅಂತ ಮಾಡ್ತಕ್ಕಂಥವ್ರು. ಇವಾಗ ಅವರು ರಾಜ್ಯ ಸರ್ಕಾರ ಅವ್ರಿಗೆ ಬರೀ ಕೊರಟಗೆರೆ MLA ಅಂತ ಏನು ಕರೆಯಲ್ಲ, ಶಾಸಕರು ಅಂತ ಹೇಳಲ್ಲ, ಅಥವಾ ಮಂತ್ರಿಗಳು ಅಂತ ಹೇಳಲ್ಲ. ಈ ರಾಜ್ಯದಕ್ಕೆ ಜವಾಬ್ದಾರಿ ಕೊಟ್ಟಿರೋದು ಉಪಮುಖ್ಯಮಂತ್ರಿ. ಅದು ಎಲ್ಲೋ ಒಂದು ಕಡೆ ನಿಭಾಯಿಸಿಲ್ಲ ಅನ್ನೋದು ನಮ್ಮ ಕೊರತೆ. ಬನ್ನಿ ಸರ್, ನೋಡೋಣ. ನಿಮ್ಮ ಜೊತೆ ಕರ್ಕೊಂಡು ನೋಡ್ಬೇಕು ನಾವು. ಅಭಿವೃದ್ಧಿ ಅನ್ನೋದು ಅಲ್ಲಿ ನಮ್ಮ ಏನು ಮುಖಂಡರುಗಳಿದ್ದಾರಲ್ಲ, ಎಲ್ಲ ಪಕ್ಷಾತೀತವಾಗಿ ನಮ್ಮ JDS ಇರ್ಬೋದು, ಕಾಂಗ್ರೆಸ್ಸು, BJP ಎಲ್ಲರೂ ಕೇಳೋಣ. ಒಂದ್ಸರಿ ಒಂದು ಕ್ಷೇತ್ರ ಫುಲ್ ಓಡಾಡ್ಬಿಡೋಣ. ಅವ್ರೇನು ಅಭಿವೃದ್ಧಿ ಮಾಡೋದು ನೋಡೋಣ. ಜಿಲ್ಲೆ ಆಡಳಿತ ಯಂತ್ರ ಯಾವ ರೀತಿ ಕುಸಿದೋಗಿದೆ ಸರ್. ಅದು ನೀವೇ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಿ, ನಾವಲ್ಲ. ನಾವಂತೂ ಕಣ್ಣಲ್ಲಿ ನೋಡಿದ್ವಿ. ಆಡಳಿತ ಫುಲ್ ಸಂಪೂರ್ಣ ಕುಸಿದೋಗಿದೆ ಸರ್. ಈಗಾಗಲೇ ನಿಮ್ಮದೇ ಪಕ್ಷದ ಮಾಜಿ ಶಾಸಕರಿದ್ದಾರೆ, ನೀವು ಹೋಗಿದ್ದೀರಾ, ಹೇಗೆ ಟಿಕೆಟ್ ಹೇಗೆ ನಿಭಾಯಿಸ್ತೀರಾ ಸರ್? ಅದು ಹೈಕಮಾಂಡ್ ಡಿಸೈಡ್ ಮಾಡೋದು, ನಾನು ಮಾಡೋದಲ್ಲ ಸರ್. ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಹೋಗಿದ್ದೀನಿ. ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಹೋಗಲಿಲ್ಲ. ಅವ್ರು ಮುಂದಿನ ದಿನಗಳಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ವೇದಿಕೆ ಮೇಲೆ ಹೇಳ್ಬಿಟ್ರು ನನ್ನ ಜೊತೆ ಕೃಷ್ಣಮೂರ್ತಿ ಇರ್ತಾರೆ ಅಂತೇಳಿ. ಸಾಕಷ್ಟೇ, ಆ ಒಂದು ವಿಶ್ವಾಸ ಸಾಕು ನಮಗೆ. ಜೊತೆಗೆ ಕುಮಾರಸ್ವಾಮಿ ಅವರು ಹೇಳಿದ್ರು, ಯಾರು ಅಲ್ಲಿ ಪರಮೇಶ್ವರ್ ಅವರಿಗೆ ಹೆದರಬೇಡ್ರಿ ಅಂತ. ಸರ್, ಇನ್ನು ಕುಮಾರಸ್ವಾಮಿ ಹೇಳಿದ್ದಾರೆ, ನಾನಿದ್ದೀನಿ, ಇನ್ನು ಯಾರು ಹೆದರೋದು ಬೇಡ, ಯಾರು ಹೆದರೋದು ಬೇಡ. ನಾವೆಲ್ಲ ಪ್ರಾಮಾಣಿಕ ಇದ್ದೀವಿ ಸರ್. ಯಾರಿಗೂ ಮೋಸ ಮಾಡೋದು, ತಲೆ ಹೊಡೆಯೋ ಕೆಲಸ ನಮ್ಮಲ್ಲಿ ಇಲ್ಲ. ನಾವು ಯಾರಿಗೂ ಹೆದರಬೇಕಾದ್ದೇನಿಲ್ಲ. ಕಾರ್ಯಕರ್ತ ಮುಖಂಡರುಗಳು ಅಷ್ಟೇ ಎಲ್ಲ ಬಲಿಷ್ಠವಾಗಿದ್ದಾರೆ. ನಮ್ಮ ಮುಖಂಡರುಗಳೆಲ್ಲ ಬಲಿಷ್ಠವಾಗಿದ್ದಾರೆ. ನಮ್ಮ ಇವರು ಕಾಮರಾಜ್ ಇರ್ಬೋದು, ಲಕ್ಷ್ಮೀಶ್ ಇರ್ಬೋದು, ನಮ್ಮ ಭಾಳಷ್ಟು ಜನ ಇದ್ದಾರೆ. ಏನು ಮುಖಂಡರಿದ್ದಾರೆ. ಇವತ್ತರೆಗೂ ಯಾರು ಶಾಸಕರು ಇಲ್ಲ ಅಂದರೂ ಅವ್ರಿಗೆ ಧೈರ್ಯವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಕ್ಷೇತ್ರದಲ್ಲಿ JDSಗೆ ಬಲ ತುಂಬ್ತೀರಾ ಹಂಗಾದ್ರೆ? 100% ಸರ್. ಮುಂದಿನ ಬಾರಿ ಮುಂದೆ ಬರ್ತಕ್ಕಂಥ ಇದರಲ್ಲಿ ನಾವು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋ ಅಂಥ ಅವಕಾಶ ನಮಗೆ ಸಿಕ್ಕಿದೆ. ನಮಗೆಲ್ರಿಗೂ ಭಾಳ ಆಸೆ ಇದೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತೇಳಿ. ಮುಂದೆ 100% ಮುಖ್ಯಮಂತ್ರಿ ಆಗ್ತಾರೆ. ನಮಸ್ಕಾರ. ಇವತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ JDS ಪಕ್ಷವನ್ನು ಸೇರ್ಪಡೆಯಾಗಿದ್ದೇನೆ. ಅಣ್ಣ ಹೇಳಿದಾಗ, ಕುಮಾರಸ್ವಾಮಿ ಹೇಳಿದಾಗೆ ನಾನು ಭಾಳ ಅಳಬ ಈ ಪಕ್ಷಕ್ಕೆ. ಅನಿವಾರ್ಯ ಈ ಪಕ್ಷದಲ್ಲಿ ನಾನು ಇರಲಿಲ್ಲ. ಈಗ ಮತ್ತೊಮ್ಮೆ ಅಣ್ಣವ್ರು ಹೇಳ್ದಂಗೆ JDS ಪಕ್ಷವನ್ನು ಸೇರ್ಪಡೆಯಾಗಿದ್ದೇನೆ. ಕೊರಟಗೆರೆ ಕ್ಷೇತ್ರವನ್ನು ಬಲಿಷ್ಠವಾಗಿ ಮಾಡಬೇಕು ಅಂತಂದರೆ ಈ ಮಹಾಜನತೆಯ ಆಶೀರ್ವಾದ ಬೇಕು. ಎಲ್ಲ ಮುಖಂಡರುಗಳು, ಕೊರಟಗೆರೆ ಎಲ್ಲ ಮುಖಂಡರುಗಳು, ಕಾಮರಾಜ್ ಇರ್ಬೋದು, ಲಕ್ಷ್ಮೀಶ್ ಇರ್ಬೋದು, ದೊಡ್ಡಯ್ಯರ್ ಇರ್ಬೋದು, ಅಯಾತ್ ಇರ್ಬೋದು, ಮತ್ತು ನಮ್ಮ ನಾರಾಯಣಪ್ಪ ಅವ್ರು ಇರ್ಬೋದು, ರಂಗಣ್ಣರು ಇರ್ಬೋದು, ನಮ್ಮ ಮಾತೂರು ಮಂಜಣ್ಣರು ಇರ್ಬೋದು, ಎಲ್ಲರೂ ಅಷ್ಟೇ ಭಾಳ ಪ್ರಾಮಾಣಿಕವಾಗಿ ಇರ್ತಕ್ಕಂಥವ್ರು. ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಕುಮಾರಣ್ಣವರು ನನಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸ ನಾನು ಇರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ. ಮತ್ತು ನಮ್ಮ ತಾಲೂಕಿನ ಮುಖಂಡರಾದಂಥ ನರಸಿಂಹರಾಜ್ ಅವರು ಭಾಳ ಜನ ಇವತ್ತು ಈ ಒಂದು ಕಾರ್ಯಕ್ರಮ ಯಾರು ಮಿಸ್ ಮಾಡದಿರೋ ಬಂದಿದ್ದಾರೆ. ಕೇವಲ 2 ದಿವಸದಲ್ಲಿ ಅಧ್ಯಕ್ಷರು ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಎಲ್ಲರೂ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ. ಕೊರಟಗೆರೆ ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಅಲ್ಲಿ ಎಷ್ಟು ನೀವು ಇಲ್ಲ ಸರ್, ಕೊರಟಗೆರೆ ಉಪಮುಖ್ಯಮಂತ್ರಿಗಳು ಯಾರು ರಿಸೀವ್ ಮಾಡಲ್ಲ ಅವ್ರನ್ನ. ಯಾಕೆಂದರೆ ಅಲ್ಲಿ ಇಲ್ಲ ಅವರು ಉಪಮುಖ್ಯಮಂತ್ರಿಗಳು, ಅವ್ರು ಇಲ್ಲ. ಈ ಜನನೇ ಹೇಳ್ತಾ ಇದ್ದಾರೆ ಅವ್ರು ಕಳೆದೋಗಿದ್ದಾರೆ ಅಲ್ಲಿ ಇಲ್ಲ ಅಂತೇಳಿ. ಬನ್ನಿ, ನೀವು ಹೋಗೋಣ. ನಾನು ಇವತ್ತು ಪಕ್ಷ ಸೇರ್ಪಡೆ ಆಗಿದ್ದೀನಿ ಅಂತಲ್ಲ, ಅಲ್ಲೇನು ಅವ್ರು ಅಭಿವೃದ್ಧಿ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲೆಲ್ಲ ನೋಡೋಣ
ಏನು ಮಾಡಿದ್ದಾರೆ ಅದೆಲ್ಲ ಇರಬೇಕಲ್ಲ ಇದರಲ್ಲಿ ಬೋರ್ಡಲ್ಲಿ ಇರಬೇಕಲ್ಲ. ಉಪಮುಖ್ಯಮಂತ್ರಿ ಇರೋದು ಅವ್ರ ಹೆಸರಿಗೆ ಅಷ್ಟೇ, ಡೆವಲಪ್ಮೆಂಟ್ ಏನಾಗಲಿಲ್ಲ. ರಾಜಕಾರಣದಲ್ಲಿದ್ದಾರೆ ಸರ್ ಅವರು. ಸುದೀರ್ಘ ರಾಜಕಾರಣದಲ್ಲಿ ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ ಸರ್, ಆ ಸುದೀರ್ಘ ರಾಜಕಾರಣ ನಾನು ನೋಡ್ತಾ ಇದ್ದೀನಿ. ಒಬ್ಬ ರಾಜಕಾರಣಿ ಅಂತಂದರೆ ಆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಅಂತ ಮಾಡ್ತಕ್ಕಂಥವ್ರು. ಇವಾಗ ಅವರು ರಾಜ್ಯ ಸರ್ಕಾರ ಅವರಿಗೆ ಬರೀ ಕೊರಟಗೆರೆ MLA ಅಂತ ಏನು ಕರೆಯಲ್ಲ, ಶಾಸಕರು ಅಂತ ಹೇಳಲ್ಲ, ಅಥವಾ ಮಂತ್ರಿಗಳು ಅಂತ ಹೇಳಲ್ಲ. ಈ ರಾಜ್ಯದಕ್ಕೆ ಜವಾಬ್ದಾರಿ ಕೊಟ್ಟಿರೋದು ಉಪಮುಖ್ಯಮಂತ್ರಿ. ಅದು ಎಲ್ಲೋ ಒಂದು ಕಡೆ ನಿಭಾಯಿಸಿಲ್ಲ ಅನ್ನೋದು ನಮ್ಮ ಕೊರತೆ. ಕೊರಟಗೆರೆ ಏನೋ ಅಭಿವೃದ್ಧಿ ಆಗಿಲ್ಲ ಅಂತೀರಾ? ಬನ್ನಿ ಸರ್ ನೋಡೋಣ, ನಿಮ್ಮ ಜೊತೆ ಕರ್ಕೊಂಡು ನೋಡ್ಬೇಕು ನಾವು. ಅಭಿವೃದ್ಧಿ ಅನ್ನೋದು ಅಲ್ಲಿ ನಮ್ಮ ಏನು ಮುಖಂಡರುಗಳಿದಾರಲ್ಲ ಎಲ್ಲ ಪಕ್ಷಾತೀತವಾಗಿ ನಮ್ಮ JDS ಇರ್ಬೋದು, ಕಾಂಗ್ರೆಸ್ಸು, BJP ಎಲ್ಲರೂ ಕೇಳೋಣ. ಒಂದ್ಸರಿ ಒಂದು ಕ್ಷೇತ್ರ ಫುಲ್ ಓಡಾಡ್ಬಿಡೋಣ, ಅವ್ರೇನು ಅಭಿವೃದ್ಧಿ ಮಾಡೋದು ನೋಡೋಣ. ಜಿಲ್ಲೆ ಆಡಳಿತ ಯಂತ್ರ ಯಾವ ರೀತಿಯಾಗಿ? ಕುಸಿದೋಗಿದೆ ಸರ್, ಅದು ನೀವೇ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಿ, ನಾವಲ್ಲ, ನಾವಂತೂ ಕಣ್ಣಲ್ಲಿ ನೋಡಿದ್ವಿ. ಆಡಳಿತ ಫುಲ್ ಸಂಪೂರ್ಣ ಕುಸಿದೋಗಿದೆ ಸರ್. ಈಗಾಗಲೇ ನಿಮ್ಮದೇ ಪಕ್ಷದ ಮಾಜಿ ಶಾಸಕರಿದ್ದಾರೆ, ನೀವು ಹೋಗಿದ್ದೀರಾ, ಹೇಗೆ ಟಿಕೆಟ್ ಹೇಗೆ ನಿಭಾಯಿಸ್ತೀರಾ? ಸರ್ ಅದು ಹೈಕಮಾಂಡ್ ಡಿಸೈಡ್ ಮಾಡೋದು, ನಾನು ಮಾಡೋದಲ್ಲ ಸರ್. ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಹೋಗಿದ್ದೀನಿ, ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಹೋಗಲಿಲ್ಲ. ಅವ್ರು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ವೇದಿಕೆ ಮೇಲೆ ಹೇಳ್ಬಿಟ್ರು ನನ್ನ ಜೊತೆ ಕೃಷ್ಣಮೂರ್ತಿ ಇರ್ತಾರೆ ಅಂತೇಳಿ, ಸಾಕಷ್ಟೇ, ಆ ಒಂದು ವಿಶ್ವಾಸ ಸಾಕು ನಮಗೆ. ಜೊತೆಗೆ ಕುಮಾರಸ್ವಾಮಿ ಅವರು ಹೇಳಿದ್ರು ಯಾರು ಅಲ್ಲಿ ಪರಮೇಶ್ವರ್ ಅವರಿಗೆ ಹೆದರಬೇಡ್ರಿ ಅಂತ. ಸರ್ ಇನ್ನು ಕುಮಾರಸ್ವಾಮಿ ಹೇಳಿದ್ದಾರೆ, ನಾನಿದ್ದೀನಿ, ಇನ್ನು ಯಾರು ಹೆದರೋದು ಬೇಡ, ಯಾರು ಹೆದರೋದು ಬೇಡ. ನಾವೆಲ್ಲ ಪ್ರಾಮಾಣಿಕವಾಗಿದ್ದೀವಿ ಸರ್, ಯಾರಿಗೂ ಮೋಸ ಮಾಡೋದು, ತಲೆ ಹೊಡೆಯೋ ಕೆಲಸ ನಮ್ಮಲ್ಲಿಲ್ಲ. ನಾವು ಯಾರಿಗೂ ಹೆದರಬೇಕಾದ್ದೇನಿಲ್ಲ. ಕಾರ್ಯಕರ್ತ ಮುಖಂಡರುಗಳು ಅಷ್ಟೇ ಎಲ್ಲ ಬಲಿಷ್ಠವಾಗಿದ್ದಾರೆ. ನಮ್ಮ ಮುಖಂಡರುಗಳೆಲ್ಲ ಬಲಿಷ್ಠವಾಗಿದ್ದಾರೆ. ನಮ್ಮ ಇವರು ಕಾಮರಾಜ್ ಇರ್ಬೋದು, ಲಕ್ಷ್ಮೀಸ್ ಇರ್ಬೋದು, ನಮ್ಮ ಭಾಳಷ್ಟು ಜನ ಇದ್ದಾರೆ, ಏನು ಮುಖಂಡರಿದ್ದಾರೆ. ಇವತ್ತರೆಗೂ ಯಾರು ಶಾಸಕರು ಇಲ್ಲ ಅಂದರೂ ಅವ್ರಿಗೆ ಧೈರ್ಯವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಕ್ಷೇತ್ರದಲ್ಲಿ JDSಗೆ ಬಲ ತುಂಬ್ತೀರಾ ಹಂಗಾದ್ರೆ? 100% ಸರ್. ಮುಂದಿನ ಬಾರಿ ಮುಂದೆ ಬರ್ತಕ್ಕಂಥ ಇದರಲ್ಲಿ ನಾವು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋ ಅಂಥ ಅವಕಾಶ ನಮಗೆ ಸಿಕ್ಕಿದೆ. ನಮಗೆಲ್ರಿಗೂ ಭಾಳ ಆಸೆ ಇದೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತೇಳಿ. ಮುಂದೆ 100% ಮುಖ್ಯಮಂತ್ರಿ ಆಗ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.